ಹಾಗಾಗಿ ಎಲ್ಲೋ ಒಂದು ಕಡೆ ಈ ಸಮಾಜಕ್ಕೆ ನ್ಯಾಯ ಸಿಕ್ಕಿರೋ ಬಿಡುತ್ತಿರೋ ಅಂತಕ್ಕಂಥ ಆಲೋಚನೆ ನಮಗಿದೆ. ಈಗ ಪುನಶ್ಚ ಅಧ್ಯಯನ ಪ್ರಾರಂಭವಾಗಿದೆ. ಅದನ್ನ ಜೊತೆ ಕೂಡ ನಮ್ಗೆ ಹೇಳಬೇಕಾಗಿರ್ತಕ್ಕಂಥದ್ದು ಈಗ ಎಲ್ಲರೂ ಒಂದು ಅವಕಾಶ ಇದೆ. ನಾರಾಯಣ ಗುರುಗಳ ಜಯಂತಿ ಈಗ ಸೆಪ್ಟೆಂಬರ್ 7ನೇ ತಾರೀಕಿಗೆ ಬಂದಿದೆ. ಅಂದ್ರೆ ಮುಂದಿನ ತಿಂಗಳು ನಾರಾಯಣ ಗುರುಗಳ ಜಯಂತಿ ಇದೆ. ಅದನ್ನ ಪೂರ್ವಭಾವಿ ಸಭೆಯು ಕೂಡ ಎಲ್ಲವನ್ನೇ ಚರ್ಚೆ ಆಗುತ್ತೆ. ಆಗಸ್ಟ್ 10ನೇ ತಾರೀಕು, ಇದೇ ತಿಂಗಳ 10ನೇ ತಾರೀಕು ಆಮಂತ್ರಣ ಹೋಟೆಲ್, ಜಗತ್ ಸರ್ಕಲಲ್ಲಿರುವ ಆಮಂತ್ರಣ ಹೋಟೆಲಲ್ಲಿ ಇಡೀ ಜಿಲ್ಲೆಯ ನಮ್ಮ ಪೂರ್ವಭಾವಿ ಸಭೆಯನ್ನೇ ಕರೆದಿದ್ದರು. ಹಾಗಾಗಿ ನಾನು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿಯೂ ಎಲ್ಲರಲ್ಲಿಯೂ ಕೂಡ ಮನವಿ ಮಾಡುವುದೇ, ಈ ಸಮುದಾಯದಲ್ಲಿ 10% ಜನ ಶ್ರೀಮಂತರು ಇರಬಹುದು, ಆದರೆ 90% ಕೂಡ ಬಹಳ ಬಡತನದಲ್ಲಿದೆ. ನಾವು ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕ ಎಲ್ಲದಲ್ಲಿ ನಾವು ಹಿಂದುಳಿದ್ದೇವೆ. ಅದಕ್ಕೋಸ್ಕರ ನಾವು ಅದನ್ನ ಮಾಡ್ತಾ ಇದ್ದೀವಿ. ಮತ್ತೊಂದು ವಿಷಯ ಈಗ ನಾನು ಈ ಕಡೆ ನಮ್ಮ 3 ತಿಂಗಳು ಗ್ಯಾಪ್ ಇದೆ ಅಂದ್ರೆ ಆ 3 ತಿಂಗಳು ಆ ಭಾಗದಲ್ಲಿ ಇರ್ತೀವಿ. ಇಲ್ಲಿ ಮಂಗಳೂರು, ಉಡುಪಿ, ಶಿವಮೊಗ್ಗ ಭಾಗದಲ್ಲಿ ಇರ್ತೀವಿ. ನಿಮಗೆ ಗೊತ್ತಿರುವ ಹಾಗೆ ನಾನು ಹೇಳಿದಿಲ್ಲ, 12 ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಹೋಗಿದೆ. ಆದ್ರೆ ಅಲ್ಲಿಯೂ ಕೂಡ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಬಂದಾಗ JDS ಪಕ್ಷದಲ್ಲಿ, ಸ್ವತಂತ್ರ ಪಕ್ಷದಲ್ಲಿ 90% ಇರೋದು ಯಾರು? ಒಕ್ಕಲಿಗ ಸಮಾಜ. ಬೇರೆ ಬೇರೆ ಯಾರು ಗೊತ್ತಿದೆ ಪಕ್ಷದಲ್ಲಿ. ನಾವು ಒಂದು ವೇಳೆ ಈಗಾಗಲೇ ಚರ್ಚೆ ಮಾಡಿದ್ವಿ, ಈ 4 ಜಿಲ್ಲಾ ಸೇರಿಕೊಂಡು ಒಂದು ವೇಳೆ ಸಮಾಜಕ್ಕೆ ಸರಿಯಾದ ನ್ಯಾಯವನ್ನು ಸಿಗಲಿಲ್ಲ ಅಂತ ಒಂದು ಸ್ವತಂತ್ರ ರಾಜಕೀಯ ಪಕ್ಷವನ್ನೇ ಸ್ಥಾಪನೆ ಮಾಡಬೇಕು. ಕೇರಳದಲ್ಲಿ ನಮ್ಮ ಸಮಾಜದ ವೆಳ್ಳಾಪಳ್ಳಿ ನರೇಶನವರ ಮಗ ಅಲ್ಲಿ BDJS ಅಂತ ಪಕ್ಷವನ್ನು ಮಾಡಿಕೊಂಡು ರಾಷ್ಟ್ರೀಯ ಪಕ್ಷದ ಜೊತೆ ಏನ್ ಮಾಡಿಕೊಂಡಿದ್ದಾರೆ, ಅಲಯನ್ಸ್ ಮಾಡಿಕೊಂಡಿದ್ದಾರೆ. ಹಾಗೆ ನಮ್ಮ ಸಮಾಜಕ್ಕೆ ಮಂಗಳೂರಲ್ಲಿ, ಉಡುಪಿಯಲ್ಲಿ, ಶಿವಮೊಗ್ಗದಲ್ಲಿ, ಕಾರವಾರದಲ್ಲಿಯೂ ಕೂಡ ಅನ್ಯಾಯ ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಜನಸಂಖ್ಯೆ ಜಾಗೃತೂ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ MP ಕ್ಷೇತ್ರದಲ್ಲಿ 3,85,000 ವೋಟ್ ನಮ್ಮದಿದೆ. ಅದರಲ್ಲಿ BJP ಜಿಲ್ಲಾ ಕಮಿಟಿಯಲ್ಲಿ ಒಬ್ಬರೇ ಹಿಡಿದಿದ್ದಾರೆ. ಒಬ್ಬರೇ ಹಿಡಿದಿರಲಿಲ್ಲ. ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿ 16,000 ವೋಟ್ ಇದೆ. ಇವತ್ತುವರೆಗೂ ಸಮುದಾಯಕ್ಕೆ